ಸಾಮಾನ್ಯ ಫ್ಲೂ ಆದ್ರೆ ಒಂದೇ ಸಲ ಅಷ್ಟೊಂದು ಮಕ್ಕಳಿಗೆ ಬರೋದಕ್ಕೆ ಸಾಧ್ಯನಾ? ಕ್ಲಾಸ್ ರೂಮ್ಗಳಲ್ಲಿ ಮಕ್ಕಳು ಹತ್ತತ್ರ ಕೂತ್ಕೊಳ್ಳೋದು, ಒಂದೇ ಸ್ಥಳದಲ್ಲಿ ಜೊತೆಯಾಗಿ ಆಟವಾಡೋದು, ಕೆಮ್ಮು ಅಥವಾ ನೆಗಡಿಯ ಲಕ್ಷಣಗಳಿದ್ರೆ ಶಾಲೆಗೆ ಕಳಿಸಬೇಡಿ. ಮಕ್ಕಳು ಬೆಳಗ್ಗೆ ಎದ್ದು ಹುಷಾರಿಲ್ಲ, ಜ್ವರ ಅನ್ನಿಸ್ತಿದೆ, ಮೈಕೈ ನೋಯ್ತಾ ಇದೆ ಅಂದ್ರೆ ಕೆಲವೊಮ್ಮೆ ಪೋಷಕರು ಮಗು ಶಾಲೆಗೆ ಹೋಗೋದಿಕ್ಕೆ ಇಷ್ಟ ಇಲ್ಲದೆ ಹೀಗೆ ಹೇಳ್ತಿದೆ ಅನ್ಕೋತಾರೆ, ಅಥವಾ ಮಾಮೂಲಿ ಜ್ವರನೋ ನೆಗಡಿನೋ ಇರ್ಬೋದು ಅಂತ ಸುಮ್ಮನಾಗ್ಬಿಡ್ತಾರೆ. ಆದ್ರೆ ನಿಮ್ಮ ಮಗುವಿನ ಜೊತೆಗೆ ಆ ಮಗು ಓದ್ತಾ ಇರುವಂತಹ ಶಾಲೆಯಲ್ಲೂ ನೂರಾರು ಮಕ್ಕಳು ಸಡನ್ ಆಗಿ ಹುಷಾರ್ ತಪ್ಪಿದ್ರೆ ಆತಂಕ ಆಗೋದು ಪಕ್ಕ ಅಲ್ವಾ? ಇಂಥದ್ದೇ ಒಂದು ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ ಹೆಲ್ತ್. ನಾನು ಅಪೇಕ್ಷಾ ಜೈನ್. ಮಳೆಗಾಲ ಅಥವಾ ಸೀಸನ್ ಚೇಂಜ್ ಆಗ್ತಿದ್ದಂತೆ ಶಾಲೆಗೆ ಹೋಗೋ ಮಕ್ಕಳಲ್ಲಿ ಜ್ವರ, ಕೆಮ್ಮು ಕಾಣಿಸ್ಕೊಳ್ಳೋದು ಸರ್ವೇ ಸಾಮಾನ್ಯ. ಆದರೆ ಬೆಂಗಳೂರಿನ ರಿಚರ್ಡ್ಸ್ ಟೌನ್ನ ಪಾಟರಿ ರೋಡ್ನಲ್ಲಿರುವಂತಹ ಕ್ಲಾರೆನ್ಸ್ ಹೈಸ್ಕೂಲ್ನಲ್ಲಿ 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಮತ್ತು 21 ಜನ ಸ್ಟಾಫ್ ಮೆಂಬರ್ನಲ್ಲಿ ಏಕಾಏಕಿ ಜ್ವರ ಮತ್ತು ಶೀತದ ಲಕ್ಷಣಗಳು ಕಾಣಿಸಿಕೊಂಡಿದ್ವು. 2 ಶಿಕ್ಷಕರಲ್ಲಿ H1N1 ಸೋಂಕು ಕೂಡ ದೃಢಪಟ್ಟಿತ್ತು. ಇನ್ನು 500 ವಿದ್ಯಾರ್ಥಿಗಳ ಪೈಕಿ ತೀವ್ರ ಜ್ವರ ಕಾಣಿಸಿಕೊಂಡ 137 ವಿದ್ಯಾರ್ಥಿಗಳಿಗೆ ಪ್ರಥಮ ಚಿಕಿತ್ಸೆಯನ್ನ ನೀಡಲಾಗಿದೆ. ಸಿಬ್ಬಂದಿಯಲ್ಲೂ ಇದೇ ರೀತಿಯ ಲಕ್ಷಣಗಳು ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಶಾಲೆಯನ್ನ ಸ್ವಚ್ಛಗೊಳಿಸಲಾಗಿದೆ. ಪರಿಸ್ಥಿತಿ ಗಂಭೀರವಾಗಿದ್ದರಿಂದ ಶಾಲೆಯನ್ನ ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ ಮುನ್ನೆಚ್ಚರಿಕಾ ಕ್ರಮವಾಗಿ ಕ್ಲಾಸ್ಗಳನ್ನ ಆನ್ಲೈನ್ಗೆ ಶಿಫ್ಟ್ ಮಾಡಿ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ರಜೆಯನ್ನ ಕೂಡ ಘೋಷಣೆ ಮಾಡಲಾಗಿತ್ತು. ಸ್ಕೂಲ್ ಅಕ್ಕಪಕ್ಕದಲ್ಲಿರುವಂತಹ ಸ್ಟ್ರೀಟ್ ಫುಡ್ ಅಂಗಡಿಗಳು ಶುಚಿತ್ವ ಕಾಪಾಡದೇ ಇರೋದೇ ಇದಕ್ಕೆ ಕಾರಣ ಅಂತ ಶಾಲೆಯ ಆಡಳಿತ ಮಂಡಳಿ ಆರೋಪಿಸ್ತಾ ಇದೆ. ಅಲ್ಲದೆ ಫುಟ್ಪಾತ್ ಮೇಲೆ ಎಗ್ ರೈಸ್, ಕಬಾಬ್ ಅಂಗಡಿಗಳು ತ್ಯಾಜ್ಯವನ್ನ ಸರಿಯಾಗಿ ನಿರ್ವಹಣೆ ಮಾಡದೇ ಇರೋದು ಸಮಸ್ಯೆಯಾಗಿದೆ ಅಂತ ಹೇಳಿದ್ದಾರೆ. ಆದ್ರೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ನೀಡಿರೋ ಸ್ಪಷ್ಟನೆ ಏನಂದ್ರೆ ಇದನ್ನ H1N1 ಔಟ್ಬ್ರೇಕ್ ಅಥವಾ ತೀವ್ರ ಸ್ವರೂಪದ ಸಾಂಕ್ರಾಮಿಕ ಅಂತ ಕರೆಯೋದಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಕೇವಲ 2 ಶಿಕ್ಷಕರಿಗೆ ಮಾತ್ರ H1N1 ಸೋಂಕು ತಗುಲಿದ್ದು ಇದು ಸಾಂಕ್ರಾಮಿಕ ರೋಗವಲ್ಲ, ಹಾಗಾಗಿ ಭಯ ಪಡುವ ಅಗತ್ಯವಿಲ್ಲ. ಉಳಿದ ಮಕ್ಕಳಿಗೆ ಸಾಮಾನ್ಯ ಸೀಸನಲ್ ಇನ್ಫ್ಲೂಯೆನ್ಸಾ ಅಥವಾ ಫ್ಲೂ ಇರಬಹುದು ಅಂತ ತಿಳಿಸಿದ್ದಾರೆ. ಸಾಮಾನ್ಯ ಫ್ಲೂ ಆದ್ರೆ ಒಂದೇ ಸಲ ಅಷ್ಟೊಂದು ಮಕ್ಕಳಿಗೆ ಬರೋದಿಕ್ಕೆ ಸಾಧ್ಯನಾ? ಇದರ ಬಗ್ಗೆ ಆರೋಗ್ಯ ಇಲಾಖೆ ಇನ್ನಷ್ಟೇ ಮಾಹಿತಿ ಕೊಡಬೇಕಾಗಿದೆ. ಬಟ್ ನಮ್ಮ ಎಚ್ಚರಿಕೆಯಲ್ಲಿ ನಾವಿರೋದು ಮುಖ್ಯ. ಹೀಗಾಗಿ ಏನಿದು H1N1 ವೈರಸ್, ಇದರ ಲಕ್ಷಣಗಳೇನು, ಯಾವೆಲ್ಲ ಮುನ್ನೆಚ್ಚರಿಕಾ ಕ್ರಮಗಳು ಅಗತ್ಯ ಅನ್ನೋದನ್ನ ತಿಳ್ಕೊಳ್ಳೋಣ. H1N1 ವೈರಸ್ ಅನ್ನ ಈ ಹಿಂದೆ ಸ್ವೈನ್ ಫ್ಲೂ ಅಂತ ಕರೆಯಲಾಗ್ತಿತ್ತು. ಇದು ಇನ್ಫ್ಲೂಯೆನ್ಸಾ ಎ ವೈರಸ್ ನಿಂದ ಬರುವ ಒಂದು ರೆಸ್ಪಿರೇಟರಿ ಇನ್ಫೆಕ್ಷನ್. ಇದರಲ್ಲಿ ಜ್ವರ, ಕೆಮ್ಮು, ಗಂಟಲು ನೋವು, ಮೂಗು ಸೋರೋದು, ತಲೆನೋವು, ತೀವ್ರ ಆಯಾಸ ಮತ್ತು ಕೆಲವೊಮ್ಮೆ ವಾಂತಿ ಭೇದಿ ಕೂಡ ಕಾಣಿಸ್ಕೊಳ್ಬಹುದು. ಹೆಚ್ಚಾಗಿ ಪ್ರತಿಯೊಬ್ಬರು ಇದರಿಂದ ಬೇಗನೆ ಚೇತರಿಸಿಕೊಳ್ತಾರೆ. ಆದ್ರೆ ಚಿಕ್ಕ ಮಕ್ಕಳು, ಹಿರಿಯರು, ಗರ್ಭಿಣಿಯರು ಮತ್ತು ಬೇರೆ ಹೆಲ್ತ್ ಕಂಡೀಷನ್ಸ್ ಇದ್ದವರಿಗೆ ಹೆಚ್ಚಿನ ಎಚ್ಚರಿಕೆ ವಹಿಸೋದು ಅಗತ್ಯ. ಶಾಲೆಯಲ್ಲಿ ಈ ರೀತಿಯ ಇನ್ಫೆಕ್ಷನ್ಸ್ ಇಷ್ಟೊಂದು ವೇಗವಾಗಿ ಹೇಗೆ ಹರಡುತ್ತವೆ ಅಂದ್ರೆ ಕ್ಲಾಸ್ ರೂಮ್ಗಳಲ್ಲಿ ಮಕ್ಕಳು ಹತ್ತತ್ರ ಕೂತ್ಕೊಳ್ಳೋದು, ಒಂದೇ ಸ್ಥಳದಲ್ಲಿ ಜೊತೆಯಾಗಿ ಆಟವಾಡೋದು ಮತ್ತು ಸ್ಕೂಲ್ ಬಸ್ನಲ್ಲಿ ಜೊತೆಯಾಗಿ ಪ್ರಯಾಣಿಸೋದ್ರಿಂದ ರೆಸ್ಪಿರೇಟರಿ ಡ್ರಾಪ್ಲೆಟ್ಸ್ ಹಾಗೂ ಶೇರ್ಡ್ ಸರ್ಫೇಸ್ ಮೂಲಕ ವೈರಸ್ ಬೇಗನೆ ಸ್ಪ್ರೆಡ್ ಆಗುತ್ತೆ. ಪೋಷಕರಾಗಿ ನಿಮ್ಮ ಮಕ್ಕಳ ಸುರಕ್ಷತೆಗಾಗಿ ನೀವು ಕೆಲವು ಮುಖ್ಯ ಹೆಲ್ತ್ ಗೈಡ್ಲೈನ್ಸ್ ಅನ್ನ ಪಾಲಿಸಲೇಬೇಕು. ಮೊದಲನೇದಾಗಿ, ನಿಮ್ಮ ಮಗುವಿಗೆ ಜ್ವರ, ಕೆಮ್ಮು ಅಥವಾ ನೆಗಡಿಯ ಲಕ್ಷಣಗಳಿದ್ರೆ ಶಾಲೆಗೆ ಕಳಿಸಬೇಡಿ. ಸಂಪೂರ್ಣ ರೆಸ್ಟ್ ನೀಡಿ ಮತ್ತು ಅಗತ್ಯವಿದ್ರೆ ಡಾಕ್ಟರ್ ಸಲಹೆ ಪಡೆಯಿರಿ. ಎರಡನೇದಾಗಿ, ಮಕ್ಕಳಿಗೆ ಸೋಪಿನಿಂದ ನಿಯಮಿತವಾಗಿ ಕೈ ತೊಳೆಯುವ ಅಭ್ಯಾಸ ಮಾಡಿಸಿ. ಊಟ ಮಾಡುವ ಮೊದಲು, ಹೊರಗಿನಿಂದ ಮನೆಗೆ ಬಂದ ನಂತರ ಮತ್ತು ಶೌಚಾಲಯ ಬಳಸಿದ ನಂತರ ಕೈಯನ್ನ ಸ್ವಚ್ಛವಾಗಿ ತೊಳೆಯೋದು ತುಂಬಾ ಮುಖ್ಯ. ಮೂರನೇದಾಗಿ, ಕೆಮ್ಮುವಾಗ ಅಥವಾ ಸೀನುವಾಗ ಬಾಯಿ ಮತ್ತು ಮೂಗನ್ನ ಮುಚ್ಚಿಕೊಳ್ಳುವ ಅಭ್ಯಾಸವನ್ನ ಮಕ್ಕಳಿಗೆ ಕಲಿಸಬೇಕು. ಇದಲ್ಲದೆ ಶೀತ, ಜ್ವರ ಇರೋದ್ರಿಂದ ಸೂಕ್ತ ಡಿಸ್ಟೆನ್ಸ್ ಕಾಯ್ದುಕೊಳ್ಳೋದು ಒಳ್ಳೆಯದು. ನೀರಿನ ಬಾಟಲ್, ಟಿಫಿನ್ ಬಾಕ್ಸ್, ಟವೆಲ್ ನಂತಹ ವೈಯಕ್ತಿಕ ವಸ್ತುಗಳನ್ನ ಇತರರ ಜೊತೆ ಶೇರ್ ಮಾಡದೇ ಇರೋದು ಕೂಡ ಒಳ್ಳೆಯ ಅಭ್ಯಾಸವಾಗಿದೆ. ಇನ್ನು ಮುಖ್ಯವಾಗಿ ಮಗುವಿಗೆ ಜ್ವರ ಅಥವಾ ಬೇರೆ ಲಕ್ಷಣಗಳು ಬಂದಾಗ ಮನೆಯಲ್ಲೇ ಸ್ವಂತವಾಗಿ ಮೆಡಿಸಿನ್ ಕೊಡ್ತಾ ದಿನಗಟ್ಟಲೆ ಕಾಯಬೇಡಿ. ಲಕ್ಷಣಗಳು ಹೆಚ್ಚಾಗ್ತಾ ಇದ್ರೆ ಡಾಕ್ಟರ್ ಸಲಹೆ ಪಡೆಯೋದು ಅತ್ಯಂತ ಮುಖ್ಯವಾದ ವಿಷಯ. ವಿಶೇಷವಾಗಿ ಮಗುವಿಗೆ ಉಸಿರಾಟದ ತೊಂದರೆ, ಅತಿಯಾದ ನಿದ್ರಾವಸ್ಥೆ ಅಥವಾ
ಪ್ರತಿಕ್ರಿಯೆ ಕಡಿಮೆ ಆಗ್ತಾ ಇರೋದು, ಡಿಹೈಡ್ರೇಷನ್ ಅಥವಾ ನಿರಂತರವಾಗಿ ತೀವ್ರ ಜ್ವರ ಇದ್ರೆ ತಕ್ಷಣ ವೈದ್ಯಕೀಯ ಚಿಕಿತ್ಸೆ ಪಡಿಬೇಕು. ಹಾಗಾಗಿ ಬೆಂಗಳೂರಿನ ಈ ಘಟನೆ ಬಗ್ಗೆ ಪೋಷಕರು ಅನಗತ್ಯವಾಗಿ ಭಯಪಡುವ ಅಗತ್ಯವಿಲ್ಲ. ಆದರೆ ಮಕ್ಕಳಲ್ಲಿ ಜ್ವರ, ಕೆಮ್ಮು, ನೆಗಡಿಯಂತಹ ಲಕ್ಷಣಗಳು ಮಾಮೂಲಿ ಅಂತ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡೋದು ಕೂಡ ಸರಿಯಲ್ಲ. ಈ ಸಣ್ಣ ಸಣ್ಣ ಜಾಗರೂಕತೆಯ ಕ್ರಮಗಳನ್ನ ಪಾಲಿಸೋ ಮೂಲಕ ನಿಮ್ಮ ಕುಟುಂಬದ ಆರೋಗ್ಯವನ್ನ ಕಾಪಾಡಿಕೊಳ್ಳಬಹುದು. ಇಂತಹ ಯೂಸ್ಫುಲ್ ಹೆಲ್ತ್ ಅಪ್ಡೇಟ್ಸ್ ಮತ್ತು ಸರಳವಾಗಿ ಅರ್ಥವಾಗುವ ಹೆಲ್ತ್ ಇನ್ಫಾರ್ಮೇಶನ್ಗಾಗಿ ಸುಮನ್ ಟಿವಿ ಕನ್ನಡ ಹೆಲ್ತ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ.